ಸುಮಾರು 40 ಪ್ರಾಧ್ಯಾಪಕರಿಂದ ಕುಲಸಚಿವರಿಗೆ ಮನವಿ ಪತ್ರ. ಬಡ್ತಿಯಲ್ಲಿ ಅರ್ಹ ಪ್ರಾಧ್ಯಾಪಕರಿಗೆ ಅನ್ಯಾಯ. ಪ್ರತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯಾದ್ಯಂತ ಒಂದು ಕೂಗು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಂಡು ಬರ್ತಾ ಇದೆ. ಅದು PhD ನೈಜತೆಯನ್ನ ಪರಿಶೀಲಿಸಿ ಅಂತ. ಪ್ರಾಮಾಣೀಕೃತ ಕಾರ್ಯಾಚರಣೆ ವಿಧಾನ SOP ಇದನ್ನ ಉನ್ನತ ಶಿಕ್ಷಣ ಏನು ಸಂಸ್ಥೆಗಳಿದೆಯೋ ಇಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಕುಲಾಧಿಪತಿಗಳಾದಂತಹ ರಾಜ್ಯಪಾಲರ ಬಳಿಗೆ ಮೊರೆ ಹೋಗ್ತೀವಿ ಅಂತಕ್ಕಂಥ ಕೂಗು ಕೂಡ ಎದ್ದಿದೆ. ಪ್ರತಿವೀಕ್ಷಕರೇ, ಹಾಗಾದ್ರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಕೂಗೆದ್ದಿದೆ? SOP ಅಂತಕ್ಕಂಥದ್ದು ಎಲ್ಲಿ ಜಾರಿಯಾಗಿದೆ? ಯಾವ ಮಟ್ಟದಲ್ಲಿ ಜಾರಿ ಆಗ್ತಾ ಇದೆ? ಈ 40 ಪ್ರಾಧ್ಯಾಪಕರು ಯಾಕೆ SOP ನ ಜಾರಿ ಮಾಡಿ PhD ನೈಜತೆಯನ್ನ ಪರಿಶೀಲಿಸಿ ಅಂತಕ್ಕಂಥ ಒಂದು ಮಹತ್ವದ ಅಂಶವನ್ನ ಇಟ್ಕೊಂಡು ಕುಲಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಕುಲಸಚಿವರು ಈ ವಿಚಾರವಾಗಿ ಯಾವ ಹೇಳಿಕೆ ನೀಡಿದ್ದಾರೆ, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ನಿಮ್ಗಾಗಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ನೋಟಿಫಿಕೇಶನ್ ಜೊತೆನಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ವಿಡಿಯೋ ಮುಂದುವರಿಸೋಣ ಬನ್ನಿ. ಪ್ರತಿವೀಕ್ಷಕರೇ, 2025-26ನೇ ಸಾಲಿಗೆ ರಾಜ್ಯಾದ್ಯಂತ ಇರತಕ್ಕಂತ ಪದವಿ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಏನು ಆಯ್ಕೆ ಮಾಡಿಕೊಂಡು ವರ್ಕ್ ನ ಮಾಡ್ತಾ ಇದ್ರೋ ಈ ಸಂದರ್ಭದಲ್ಲಿ ಒಂದು ಮಾಹಿತಿ ಹೆಚ್ಚು ಸುದ್ದಿ ಆಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಗೆಸ್ಟ್ ಫ್ಯಾಕಲ್ಟಿಗಳಲ್ಲೂ ಕೂಡ PhD, MPhil ಕೆಲವು ಪದವಿಗಳು ನೈಜತೆಯನ್ನ ಹೊಂದಿಲ್ಲ. ಆದೇಶದಿಂದಾಗಿ ನೈಜತೆಯನ್ನ ಪರಿಶೀಲಿಸಬೇಕು, ಜಿನೈನ್ ಸರ್ಟಿಫಿಕೇಟ್ ಗಳನ್ನ ಅವರು ತಂದು ಸಬ್ಮಿಟ್ ಮಾಡಬೇಕು ಅಂತಕ್ಕಂತ ಸುದ್ದಿ ಬಂತು. ಆ ಹಿನ್ನೆಲೆಯಲ್ಲಿ DCE ಕಾಲೇಜು ಶಿಕ್ಷಣ ಇಲಾಖೆ ಪ್ರಾಂಶುಪಾಲರುಗಳಿಗೆ ಪತ್ರವನ್ನ ರವಾನೆ ಮಾಡ್ತು. ನೀವು ಈ ಒಂದು ನೈಜತೆ ಪ್ರಮಾಣ ಪತ್ರವನ್ನ ಖುದ್ದಾಗಿ ತರಿಸಿಕೊಳ್ಳಬೇಕು. ಇದಕ್ಕೆ ಸಂಬಂಧಪಟ್ಟಂತ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಹಣಕಾಸನ್ನ ಆಯಾಯ ಉಪನ್ಯಾಸಕರು ಭರಿಸ್ತಾರೆ. ಆದ್ರೆ ಇದರ ವ್ಯವಸ್ಥೆಯನ್ನ ನೀವು ಮಾಡಿ ನೈಜತೆ ಪ್ರಮಾಣ ಪತ್ರವನ್ನ ತರಿಸಿಕೊಳ್ಳುವುದು ಅಂತೇಳಿ DCE ಪತ್ರಗಳನ್ನ ಬರೀತು. ಆ ಸಂದರ್ಭದಲ್ಲಿ ನೈಜತೆಯ ಪ್ರಮಾಣ ಪತ್ರಗಳು ಈ ಅತಿಥಿ ಉಪನ್ಯಾಸಕರಿಂದ ಬರೋದಕ್ಕೆ ಆರಂಭ ಮಾಡಿದ್ವು. ಆ ಸಂದರ್ಭದಲ್ಲಿ ಮತ್ತೂ ಕೂಗೇಳ್ತು, ಈ ನೈಜತೆ ಬರುವ ಸಂದರ್ಭದಲ್ಲೇ ನೈಜತೆ ಇಲ್ಲ, ಈಗ ಏನ್ ಮಾಡೋದು? DCE ಇದನ್ನ ಗಂಭೀರವಾಗಿ ಪರಿಗಣಿಸ್ತು. SOP ಯನ್ನೇ ಜಾರಿ ಮಾಡ್ತು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಇದನ್ನ ಜಾರಿಗೊಳಿಸಿ ಪ್ರಾಂಶುಪಾಲರಿಗೆ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ವರದಿಯನ್ನ ನೀಡಬೇಕು, ಇದು ಪ್ರಾಮಾಣೀಕೃತವಾಗಿರಬೇಕು ಅಂತಕ್ಕಂತ ಮಾಹಿತಿಯನ್ನ ಸುತ್ತೋಲೆ ಮೂಲಕ ಹಂಚಿತು. ಆ ಸಂದರ್ಭದಲ್ಲಿ ಕಮಿಟಿ ಕಾಲೇಜು ಲೆವೆಲ್ ನಲ್ಲಿ ಆಗಿ ವರದಿಗಳು DCEಗೆ ಓದೋ. ಏನು ಅತಿಥಿಗಳ ನೈಜತೆ ಪ್ರಮಾಣ ಪತ್ರಗಳು ಬಂದು ತಲುಪ್ತಾ ಇದ್ದಾವೋ ಅಂತಹ ಸಂದರ್ಭದಲ್ಲೇ ಒಂದು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿರ್ತಕ್ಕಂತ 40 ಪ್ರಾಧ್ಯಾಪಕರು ಕುಲಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಅದು ಇಲ್ಲಿರ್ತಕ್ಕಂತ ಕೆಲವು ಪ್ರಾಧ್ಯಾಪಕರು PhD ಪ್ರಮಾಣ ಪತ್ರವನ್ನ ನೈಜವಾಗಿ ಪಡೆದುಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಬಡ್ತಿ ಸಿಗುವಂತ ಸಂದರ್ಭದಲ್ಲಿ ಏನು ಅರ್ಹರಿದ್ದಾರೋ ಅವರಿಗೆ ಅನ್ಯಾಯ ಆಗ್ತದೆ. ಈ ಕಾರಣ ಕುಲಸಚಿವರು ಏನು ಈ ಒಂದು ನೈಜತೆ ಇಲ್ಲದ ಪ್ರಮಾಣ ಪತ್ರಗಳು PhD ನಲ್ಲಿ ಇದಾವೋ ಇವುಗಳ ಪರಿಶೀಲನೆ ಆಗ್ಬೇಕು. ಇದಕ್ಕಾಗಿ SOP ಯನ್ನ ನೀವು ಜಾರಿ ಮಾಡಬೇಕು. ರಾಜ್ಯದ ಅತಿಥಿ ಉಪನ್ಯಾಸಕರಿಗೆ ಹೇಗೆ SOP ಯನ್ನ ಜಾರಿ ಮಾಡಿ ನೈಜತೆ ಪ್ರಮಾಣವನ್ನ ತರ್ತಾ ಇದ್ದಾರೋ ಅದೇ ರೀತಿಯಾಗಿ ಈ ವಿಶ್ವವಿದ್ಯಾಲಯದಲ್ಲೂ ಕೂಡ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಕುಲಸಚಿವರಿಗೆ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಕುಲಸಚಿವರಾದಂತ SB ಗಂಟಿ ಅವರು PhD ನೈಜತೆ ಪ್ರಮಾಣ ಪತ್ರವನ್ನ ಪರಿಶೀಲಿಸಬೇಕು ಅಂತ ಹೇಳಿ ಮನವಿ ಬಂದಿದೆ. ಕಾಲೇಜು ಶಿಕ್ಷಣ ಇಲಾಖೆ ಏನು SOP ಯನ್ನ ಜಾರಿ ಮಾಡಿದೆಯೋ ಅದೇ ರೀತಿ ವಿಶ್ವವಿದ್ಯಾಲಯದಲ್ಲಿ ಜಾರಿ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಚರ್ಚಿಸ್ತೇವೆ. ಕುಲಪತಿಗಳೊಂದಿಗೆ ಈ ಒಂದು ಸಂವಾದವನ್ನ ನಡೆಸ್ತೇವೆ. ಆ ನಂತರದಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ತೇವೆ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ರು ಮಾಧ್ಯಮಗಳಿಗೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ಪ್ರಾಧ್ಯಾಪಕರು ಏನಾದ್ರೂ ಕುಲಸಚಿವರು ಈ ರೀತಿಯಾಗಿ SOP ನ ಜಾರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕುಲಾಧಿಪತಿಗಳಾದಂತ ರಾಜ್ಯಪಾಲರ ಬಳಿಗೆ ಹೋಗ್ತೀವಿ, ಉನ್ನತ ಶಿಕ್ಷಣ ಇಲಾಖೆಯ ಗಮನಕ್ಕೆ ತರ್ತೀವಿ, ಹೊರ ರಾಜ್ಯಗಳಿಂದ ತಂದಿರತಕ್ಕಂತ ಈ ಒಂದು PhD ಪ್ರಮಾಣ ಪತ್ರಗಳು ನೈಜತೆಯಿಂದ ಕೂಡಿರುವುದಿಲ್ಲ. ಈ ರೀತಿಯ ಪ್ರಮಾಣ ಪತ್ರವನ್ನ ಪಡೆದುಕೊಂಡಂತ ಕೆಲವು ಮಾರ್ಗದರ್ಶಕರು PhD ಸಂಶೋಧನಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡುತ್ತಿದ್ದಾರೆ. ಈ ಎಲ್ಲವನ್ನ ಪರಿಶೀಲನೆಗೆ ಒಳಪಡಿಸಬೇಕು.
ಅಂತಕ್ಕಂಥ ಮನವಿಯನ್ನ ಕುಲಸಚಿವರಿಗೆ ಮಾಡಿಕೊಂಡಿದ್ದಾರೆ. ಪ್ರೀತಿವೀಕ್ಷಕರೇ, ಈ ರೀತಿಯಾದಂತಹ ನೈಜತೆಯಿಂದ ಕೂಡಿರದ ಪ್ರಮಾಣ ಪತ್ರಗಳನ್ನ ತರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನೈಜತೆಯಿಂದ ಕೂಡಿರತಕ್ಕಂತ ಪ್ರಮಾಣ ಪತ್ರಗಳು ಅದನ್ನ ಪಡೆದುಕೊಂಡಂತ ಅರ್ಹರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈ ಅನ್ಯಾಯವನ್ನ ತಡೆಗಟ್ಟೋದಕ್ಕೆ ಹಲವಾರು ಕೂಗುಗಳು ಬರ್ತಾ ಇದ್ದಾವೆ. ನನ್ಗನ್ಸುತ್ತೆ, ಈ ಬೇಲಿಯ ಎದ್ದು ಹೊಲ ಮೇದ್ರೆ, ಕಾಯುವವರೇ ಕೊಂದರೆ, ಕಾಪಾಡುವವರೇ ಭಕ್ಷಿಸಿದರೆ ಯಾವ ರೀತಿಯಾಗಿ ಅನ್ಯಾಯಗಳು ನಡೀತಾವೋ ಹಾಗಾಗ್ಬಿಡುತ್ತೆ. ಎಜುಕೇಶನ್ ಸಿಸ್ಟಮ್ ನಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಮನೆ ಮಾಡಬೇಕು. ಬಹುತೇಕ 100% ಇಲ್ಲದಿದ್ದರೂ 95% ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ 95 ಎಜುಕೇಶನ್ ಸಿಸ್ಟಮ್ ಇದು. ಬೇರೆ ಸಿಸ್ಟಮ್ ಬಿಡಿ, ಎಜುಕೇಶನ್ ಸಿಸ್ಟಮ್ ಅಲ್ಲಿ 95 ಇರಬೇಕಾಗತ್ತೆ. ನನ್ನ ಪ್ರಕಾರ ಇಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲೇ ಅನ್ಯಾಯಗಳು ನಡೀತವೆ, ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಮತ್ಯಾರನ್ನ ಕೇಳೋದು, ಮತ್ತೆಲ್ಲಿ ಪ್ರಾಮಾಣಿಕತೆಯನ್ನ ಹುಡ್ಕೊಂಡು ಹೋಗೋದು, ಭವ್ಯ ಭಾರತದ ಭವಿಷ್ಯ ಯಾವ ಕಡೆಗೆ ಮುಂದುವರಿಯುತ್ತೆ? ಈ ಎಲ್ಲ ಪ್ರಶ್ನೆಗಳನ್ನ ನಮಗ್ ನಾವೇ ಹಾಕೋಬೇಕಾಗತ್ತೆ. ಪ್ರೀತಿವೀಕ್ಷಕರೇ, ನನ್ನ ಪ್ರಕಾರ ಹೇಳೋದಾದ್ರೆ ಎಷ್ಟೋ ಜನ ಈಗೆಲ್ಲಿಯ ಪ್ರಾಮಾಣಿಕತೆ ಅಂತಾರೆ. ಆದ್ರೆ ನನ್ನ ಪ್ರಕಾರ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶ ಆಗಿಲ್ಲ. ಹಾಗಿದ್ದಿದ್ದರೆ ಪ್ರಾಮಾಣಿಕರು ಇರ್ತೇ ಇರ್ಲಿಲ್ಲ. ಹಾಗೆ ನೋಡುವಾಗ ಅಲ್ಲೊಂದು ಇಲ್ಲೊಂದು ತಪ್ಪುಗಳು ನಡೀತಾ ಇರ್ತವೆ. ಆ ತಪ್ಪುಗಳನ್ನ ಸರಿದೂಗಿಸದೆ ಈ ವ್ಯವಸ್ಥೆಯ ಒಂದು ಮುಖ್ಯ ಧ್ಯೇಯ ಆಗ್ಬೇಕಾಗತ್ತೆ. ಹೀಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತ ಹಲವಾರು ಪ್ರಾಧ್ಯಾಪಕರು ನ್ಯಾಯ ಬೇಕು, ಅನ್ಯಾಯಕ್ಕೆ ಮಾನ್ಯತೆ ದೊರಕಬಾರದು ಅನ್ನುವ ಹಿನ್ನೆಲೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಈ ಪ್ರಾಧ್ಯಾಪಕರು ಕುಲಸಚಿವರ ಮೊರೆ ಹೋಗಿದ್ದಾರೆ. PhD ಪದವಿಯ ಈ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನೆ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇದು ಮಾಧ್ಯಮಗಳಲ್ಲಿ, ಜೊತೆಗೆ ಅವರು ಮೆನ್ಷನ್ ಮಾಡಿದ್ದಾರೆ, ಹೊರ ರಾಜ್ಯಗಳಿಂದ ಯಾರೆಲ್ಲ PhD ಮಾಡ್ಕೊಂಡಿದ್ದಾರೋ ಅವುಗಳ ಪರಿಶೀಲನೆಯಂತೂ ಆಗ್ಲೇಬೇಕು ಅಂತ ಹೇಳಿ ಬೇಡಿಕೆಯನ್ನಿಟ್ಟಿದ್ದಾರೆ. ಪ್ರೀತಿವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಎಲ್ಲ ಅಧ್ಯಾಪಕರನ್ನ, ಪ್ರಾಧ್ಯಾಪಕರನ್ನ ಅನುಮಾನಿಸಲು ಸಾಧ್ಯವಿಲ್ಲ. ಎಲ್ಲ ವಿಶ್ವವಿದ್ಯಾಲಯಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಅನುಮಾನಿಸಲು ಸಾಧ್ಯವಿಲ್ಲ. ಆದ್ರೆ ಅಲ್ಲೊಂದು ಇಲ್ಲೊಂದು ತಪ್ಪುಗಳನ್ನ ಮಾಡ್ತಕ್ಕಂಥವ್ರನ್ನ ತಿದ್ದೋದು ವ್ಯವಸ್ಥೆಯದು ಆಗ್ಬೇಕು ಮತ್ತು ಅಲ್ಲಿದ್ದವರ ಕಾರ್ಯವಾಗಬೇಕು. ಆ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಎಷ್ಟು ಸರಿಯಾಗುತ್ತೆ ಮತ್ತೆ ನಮ್ಮೆಲ್ಲರ ಜವಾಬ್ದಾರಿಗಳು ಏನು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಈ ಕೂಗಿಗೆ ಮಾನ್ಯತೆ ದೊರಕುತ್ತಾ, ಪರಿಶೀಲನೆ ನಡೆಯುತ್ತಾ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಇದು ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.